ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇವತ್ತು ನಮ್ಮ ಕಿಚನ್ನಲ್ಲಿ ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿರುವಂತಹ ಮಸಾಲ ರವೆ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ರವೆ ರೊಟ್ಟಿ ನೀವು ಮಾಡ್ಕೊಂಡು ತಿಂದಿರ್ತೀರಾ, ಆದರೆ ನಾನು ಮಾಡ್ತಾ ಇರೋಂಥ ಇವತ್ತಿನ ಸ್ಪೆಷಲ್ ಮಸಾಲ ರೊಟ್ಟಿನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಆ ಥರ ಇರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಕಪ್ಪಷ್ಟು ಸಣ್ಣ ರವೆಯನ್ನು ತಗೊಂಡಿದ್ದೀನಿ. ಸೊ ಈಗ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಸೊ ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ 1/4 ಸ್ಪೂನಷ್ಟು ಉಪ್ಪು, ನಿಮಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಈಗ ಇದಕ್ಕೆ ನಾನಿಲ್ಲಿ ಕಾಯಿಸ್ಕೊಂಡಿರೋಂತಹ ಬಿಸಿನೀರನ್ನು ಸೇರಿಸ್ತಾ ಇದ್ದೀನಿ. ತುಂಬ ಕುದಿಯೋ ನೀರು ಅಲ್ಲ, ತುಂಬ ಬೆಚ್ಚಗಿರೋ ನೀರಲ್ಲ, ಮೀಡಿಯಂ ಹದದಲ್ಲಿ ಕಾಯಿಸ್ಕೊಂಡಿರೋಂಥ ಬಿಸಿನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ತೆಳುಗೆನೆ ಕಲಿಸ್ಕೊಳ್ಳೋಣ. ಯಾಕಂದರೆ ಇದು ನಾವು ನೆನೆಯಕ್ಕೆ ಬಿಟ್ಟಾಗ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ, ರವೆ ತುಂಬ ಡ್ರೈ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಈ ಪ್ರಮಾಣದಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ಪ್ರಮಾಣ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಆಮೇಲೆ ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ನೆನೆಯಕ್ಕೆ ಬಿಡೋಣ ಈಗ ಇದನ್ನು. ಸೊ ಈಗ ಇದನ್ನು ಒಂದು 20 ಮಿನಿಟ್ಸ್ ಮುಚ್ಚಳ ಮುಚ್ಚಿ ನೆನೆಯಕ್ಕೆ ಬಿಡೋಣ. ಸೊ ಇದು ನೆನೆಯೋ ಅಷ್ಟರಲ್ಲಿ ನಾವು ಇದಕ್ಕೆ ತರಕಾರಿಗಳನ್ನ ಹೆಚ್ಕೊಂಡ್ಬಿಡೋಣ. ಓಕೆ ವೀಕ್ಷಕರೇ, ಈಗ ಇದು 20 ಮಿನಿಟ್ಸ್ ಎಲ್ಲ ನೆಂದಾಗಿದೆ. ಇದಕ್ಕೆ ನಾನೀಗ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ನಿಮಗೆ ಬೇಕಿದ್ದಲ್ಲಿ ನೀವು ಸಬ್ಸಿಗೆ ಸೊಪ್ಪು ಅಥವಾ ಮೆಣಸಿನ್ಕಾಯಿ, ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೋಂತ ಇಲ್ಲ, ಬೇಕಿದ್ದವರು ಮೆಣಸಿನ್ಕಾಯಿನೂ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೋಬೋದು. ಇದೆಲ್ಲವನ್ನು ನಾನು ಈ ರವೆ ಮಿಶ್ರಣಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ಜೀರಿಗೆ, ಸುಮಾರು ನಾನಿಲ್ಲಿ ಒಂದು 4 ರೊಟ್ಟಿ ಆಗುವಷ್ಟು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹೆಂಚು ಕಾಯೋಕ್ಕಿಡೋಣ. ಓಕೆ, ನಾನಿಲ್ಲಿ ತವಾ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊತೀನಿ. ತುಂಬ ಎಣ್ಣೆ ಹಾಕೋಬಾರ್ದು, ರೊಟ್ಟಿ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸುಮ್ಮನೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಯಿಲ್ ತುಂಬ ಹಾಕೋಬಾರ್ದು, ಜಸ್ಟ್ ತವಾಗೆ ಈ ಥರ ನೀಟಾಗಿ ಸ್ಪ್ರೆಡ್ ಆಗೋಷ್ಟು ಸಾಕು. ತುಂಬ ಎಣ್ಣೆ ಹಾಕೊಂಡ್ಬಿಟ್ರೆ ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಆಗುತ್ತೆ. ತವಾ ಕಾದಿದೆ. ಸೈಡಲ್ಲಿ ಈ ಥರ ಒಂದು ಸ್ವಲ್ಪ ಹಿಟ್ಟನ್ನು ಹಾಕೋಬೇಕು. ಸೊ ಒದ್ದೆಕಾಯಿ ಮಾಡಿಕೊಂಡು ಈ ಥರ ನೀಟಾಗಿ ತೆಳುವಾಗಿ ಬಳಿಬೇಕು. ಈ ಥರ ಅಂಟ್ಕೊತಾ ಇದೆ ಅನ್ನುವಾಗೆಲ್ಲ ನಾವು ಒದ್ದೆಕಾಯಿ ಮಾಡಿಕೊಂಡು ಈ ರೀತಿ ತೆಳುವಾಗಿ ಬಳಿತಾ ಹೋಗಬೇಕು. ಏನೂ ಸುಡೋದಿಲ್ಲ ಕೈ. ತುಂಬ ಜನಕ್ಕೆ ಭಯ ಇರುತ್ತೆ. ರೊಟ್ಟಿ ಮಾಡುವಾಗಲೂ ಅಷ್ಟೇ ಒಂದು ಟಿಪ್ ಕೊಡೋದೇನೆಂದರೆ, ಯಾವಾಗಲೂ ದೋಸೆ ರೊಟ್ಟಿ ಏನೇ ಬಳಿವಾಗ ಸಿಮ್ಮಲ್ಲಿ ಇಟ್ಕೋಬೇಕು. ಆವಾಗ ನಮಗೆ ಅದ್ರ ಶಾಖ ಕೈಗೆ ಅಷ್ಟು ಬೀಳೋದಿಲ್ಲ, ಸುಡೋದಿಲ್ಲ. ಹಾಗಾಗಿ ನಾವು ನೀಟಾಗಿ ರೊಟ್ಟಿ ಬಳ್ಕೋಬೋದು. ಬಳ್ದಾದ್ಮೇಲೆ ನಾವು ಫ್ಲೇಮ್ನ ಜಾಸ್ತಿ ಮಾಡ್ಕೋಬೇಕು. ನಾನಿಲ್ಲಿ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ನಮಗೆ ಇದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಏನು ಬೇಕು ಅಂತ ಅನಿಸೋದೇ ಇಲ್ಲ. ಸೊ ಹಾಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಡ್ಜಸ್ ಎಲ್ಲ ಬಿಡಿಸ್ಕೊಂಡು ಫ್ಲಿಪ್ ಮಾಡ್ಕೊಳ್ಳೋಣ.
ತುಂಬ ಸಾಫ್ಟಾಗೂ ಕ್ರಿಸ್ಪಿಯಾಗೂ ಇರುತ್ತೆ ರೊಟ್ಟಿ. ಆಮೇಲೆ ರೊಟ್ಟಿನ ಯಾವಾಗಲೂ ತುಂಬಾ ಬೇಯಿಸ್ಕೋಬಾರ್ದು. ತುಂಬ ಬೇಯಿಸ್ಕೊಳ್ಳೋದ್ರಿಂದ ಹಾರ್ಡ್ ಆಗಿಬಿಡುತ್ತೆ, ಗಟ್ಟಿಗಿರುತ್ತೆ, ತಿನ್ನೋದಕ್ಕಾಗಲ್ಲ. ಸೊ ಸ್ವಲ್ಪ ಲೈಟಾಗಿ ಇದನ್ನು ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಬಿಸಿ ಬಿಸಿ ರೊಟ್ಟಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಟೇಸ್ಟಿ ಆಗಿರೋಂತಹ ರವೆ ರೊಟ್ಟಿ ರೆಡಿ ಆಯಿತು ಅಂತ. ಹಾಗಿದ್ರೆ ಇನ್ಯಾಕ್ ತಡ, ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.